ನೀನಿನ್ನೂ ಮಲಗಿಲ್ವಾ? ಎಷ್ಟಾಯ್ತು ಗಂಟೆ? ಸಾಕಿನ್ನು ಓದಿದ್ದು. ಹೋಗಿ ಮಲ್ಕೋ. ರತ್ನ, ಹೇಳಿದ್ ಕೇಳಿಸ್ಲಿಲ್ವಾ? ಯಾರು ಯಾರು ಓಡ್ಬೇಡ, ನಿಂತ್ಕೋ. ಸ್ಟಾಪ್ ಸ್ಟಾಪ್. ಓಡ್ಬೇಡ. ಸ್ಟಾಪ್ ಸ್ಟಾಪ್. ಯಾರು ಕಲ್ಲು ಹೊಡಿತಾರ? ಹೊಡಿಬೇಡಿ. ಯಾರು ಬಾಗಿ ತೆಗಿಬೇಡ, ಹೋಗ್ಬೇಡ. ರತ್ನ, ಹೊರಕ್ಕೆ ಹೋಗ್ಬೇಡ. ನಮ್ಮ ಮಾತು ಕೇಳು, ಹೋಗ್ಬೇಡ ಹೊರಕ್ಕೆ. ನೀವು ಹೊರಕ್ಕೆ ಹೋಗು, ನಡಿ ಒಳಕ್ಕೆ. ನೀನು ಬಾಗಿಲು ತೆಗೆದು ಹೊರಕ್ಕೆ ಹೋದ ಮೇಲೆ ನಾನೇ ಇದೆ. ರೀ, ಬನ್ನಿಲ್ಲಿ. ಅಪ್ಪ ಅಪ್ಪ ಬನ್ನಿ ಇಲ್ಲಿ. ಬಚ್ಚನ ಮನೆಗೆ ಬೆಂಕಿ ಬಿದ್ದಿದೆ. ನಿನ್ನೆ ಸಂಜೆ ನಾನು ಇವನಿಗೆ ವಾರ್ನ್ ಮಾಡಿದ್ದೆ.
ಆ ಭೂತವನ್ನು ಮರೆತು ಬಿಟ್ಟು ನೀನು ಬೊಂಬೈಗೆ ವಾಪಸ್ ಹೋಗು ಅಂತ. ಸರಿ, ನಾಳೆನೇ ಟಿಕೆಟ್ ಮಾಡ್ತೀನಿ ಅಂದಿದ್ದ. ಆದರೆ ರಾತ್ರಿ ನಾವೆಲ್ಲ ಮಲಗಿದ ಮೇಲೆ ಒಬ್ಬನೇ ಅಡ್ವೆಂಚರಿಗೆ ಕೈ ಹಾಕಿ ಏನ್ ಮಾಡ್ಕೊಂಡು ಬಂದಿದ್ದಾನೆ ನೋಡಿ. ಅಡ್ವೆಂಚರ್ ಅಂದಮೇಲೆ ರಿಸ್ಕ್ ಇದ್ದೇ ಇರುತ್ತೆ. ಅದ್ ನಿಜ. ಆದ್ರೆ ಕೈಗೆ ಬಿದ್ದಿದ್ದ ಕಲ್ಲಿನ ಪೆಟ್ಟು ಎಲ್ಲಾದ್ರೂ ತಲೆಗೆ ಬಿದ್ದಿದ್ರೆ ಆಗ ನೀವು ಆ ಭೂತನ ಕೊಲೆ ಆರೋಪದಲ್ಲಿ ಅರೆಸ್ಟ್ ಮಾಡಬೇಕಾದಿತ್ತು. ಈಗ ಒಂದಂತೂ ಸ್ಪಷ್ಟವಾಯ್ತಲ್ಲ, ಯಾರೋ ಭೂತದ ವೇಷ ಹಾಕೊಂಡು ಹೆದರ್ಸ್ತಿದ್ದಾರೆ ಅಂತ. ನಿನ್ನೆ ರಾತ್ರಿ ನಾನು ಟಾರ್ಚ್ ಹಾಕ್ತಿದ್ದಾಗೆ ಆ ಭೂತ ಹೆದರ್ಕೊಂಡು ಓಡೋಕ್ ಶುರು ಮಾಡ್ತು. ನಾನು ಅದನ್ನ ಅಟ್ಟಿಸ್ಕೊಂಡು ಹೋದೆ. ಆದ್ರೆ ನಾಕೋದಕ್ಕಿಂತ ಕಲ್ಲಿನ ಮಳೆ. ಅಂದ್ರೆ ಇದ್ರ ಹಿಂದೆ 2-3 ಜನ ಇದ್ದಾರೆ ಅಂತ ಆಯ್ತು. ಅದರಲ್ಲಿ ಸಂಶಯವೇ ಇಲ್ಲ. ನಿನ್ನೆ ಬೆಳಿಗ್ಗೆ ಒಂದು 5-6 ಜನ ನನ್ನ ಮನೆಗೆ ಬಂದಿದ್ರು. ಇವನು ಭೂತದ ಬಗ್ಗೆ ಹಾಸ್ಯ ಮಾಡಿ ಒಂದು ಲೇಖನ ಬರೆದಿದ್ದಾನೆ, ಊರವರಿಗೆಲ್ಲ ಅವಮಾನ ಮಾಡಿದ್ದಾನೆ ಅಂತ ದೂರು ತಂದಿದ್ರು. ಆದರೆ ನಿನ್ನೆ ರಾತ್ರಿಯ ಘಟನೆಯಿಂದ ನನಗೆ ಖಾತ್ರಿಯಾಗಿದೆ, ಇವನು ಬರೆದಿರುವುದೆಲ್ಲ ಸತ್ಯ ಅಂತ. ನೀವೀಗ್ಲಾದ್ರೂ ನನ್ನ ಸಹಾಯಕ್ಕೆ ಬನ್ನಿ ಬಾಬಾ. ಇಷ್ಟು ದಿನ ನಾವು ಕತೆ ಕಟ್ಟಿ ಬೆಳೆಸಿದ ಈ ಭೂತದ ಮಿತ್ನ ಬ್ರೇಕ್ ಮಾಡಲೇಬೇಕು. ಮಾಡೋಣ. ಆದ್ರೆ ನೀನು ಏನು ಮಾಡೋದಿದ್ರು ಪೊಲೀಸರ ಸಹಾಯದಿಂದ. ನೀನು ಅವರ ಬೆನ್ನು ಹಿಡಿದಿದ್ದಿ ಅಂತ ಅವರಿಗೆ ಖಾತ್ರಿಯಾಗಿದೆ. ಅವರಿಗೆ ಏನು ಮಾಡೋದಕ್ಕೂ ಹೆಸರಲ್ಲ, ಅಂತ ಕೆಟ್ಟ ಜನ ಅವರು. ದಟ್ಸ್ ರೈಟ್. ನೀವೀಗ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಇವತ್ತೇ ಕೇಸ್ ಹಾಕ್ಬಿಡಿ. ಈಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಇನ್ಸ್ಪೆಕ್ಟರ್ ನಂಜುಂಡಯ್ಯ ನನ್ಗೆ ಚೆನ್ನಾಗಿ ಗೊತ್ತು, ನನ್ನ ಸ್ಟೂಡೆಂಟ್ ಆಗಿದ್ರು. ಈ ಟ್ಯಾಬ್ಲೆಟ್ಸ್ ಅನ್ನ ತರಿಸ್ಕೊಡಿ. ಚೇಚೆ, ಇದೇನು ಇಂಥ ಸಾಹಸದ ಕೆಲಸಕ್ಕೆ ನಮ್ದು ಫ್ರೀ ಸೇವೆ. ಸ್ವಲ್ಪ ಇರಿ, ಟೀ ತರಿಸ್ತೀನಿ. ನಾರಾಯಣ, ಬೇಡ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಮನೆಯಿಂದ ಹೊರಟಿದ್ ನಾವು. ಅದು ಮನೆಯಲ್ಲಿ ದೊಡ್ಡ ಸಾಹಸದ ಕೆಲಸ ಮಾಡಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಡಿಸ್ಪೆನ್ಸರಿ ಬಂದಿದ್ದೀರಾ. ಮತ್ ನಾಳೆ ಬರ್ತೀವಲ್ಲ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋದಕ್ಕೆ. ಬರೀ ಟೀ ಏನೋ, ಒಂದು ಪಾರ್ಟಿನೇ ಇಟ್ಕೊಳ್ಳೋಣ ಈ ಭೂತವನ್ನು ಹಿಡಿದ ಮೇಲೆ. ಓಕೆ, ದಟ್ಸ್ ಗುಡ್ ಐಡಿಯಾ. ಸಿ ಯು ಡಾಕ್ಟರ್. ಛೇ 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 ಏನೆಲ್ಲ ಆಗಿ ಹೋಯ್ತು ಆ ಬುದ್ಧಿ ಕೆಟ್ಟ ಹುಡುಗನಿಂದ. ಅವನು ರಾತ್ರಿ ಕಿರ್ಚಿದ್ದು ಕೇಳಿಸ್ತು. ಆ ಭೂತ ಹೊಡೆದಿರಬೇಕು. ಹಾ, ಹೌದಾ? ನನಗೆ ಗೊತ್ತೇ ಇರಲಿಲ್ಲ, ನಿದ್ದೆ ಬಂದಿತ್ತು. ಅದೇ ಇರಬೇಕು. ನನ್ನ ಮಗಳು ಹೆದರಿ ದೀಪ ಹಚ್ಚಿಕೊಳ್ತಿದ್ಲು. ನಾನು ಗದರಿಸಿ ದೀಪ ನನ್ಸಿದೆ. ಆಗ ಹೊರಗೆ ಬೆಂಕಿ ಬಿದ್ದಿರೋದು ಗಮನಕ್ಕೆ ಬಂತು. ನೋಡಿದ್ರೆ ಬಚ್ಚಲ ಮನೆ ಉರಿತಿತ್ತು. ಅವಳು ಹೊರಗೆ ಬರೋಳಿದ್ಲು, ನಾನು ಬಿಡ್ಲಿಲ್ಲ. ಒಳ್ಳೆ ಕೆಲಸ ಮಾಡಿದಿರಿ. ರುಕೋ, ಬಾಯಿಲಿ, ಅವಳಿಗೆ ಸ್ವಲ್ಪ ಸಹಾಯ ಮಾಡು. ಇಲ್ಲಿ ಕೊಡಿ ಅಮ್ಮ. ಬೇಡ, ನೀವ್ಯಾಕೆ ತೊಂದರೆ ತಗೋತೀರಾ? ಅದ್ರಲ್ಲಿ ತೊಂದರೆ ಏನ್ ಬಂತು? ನೆರೆಕರೆ ಅವರಿದ್ದು ನೆರವಾಗದಿದ್ರೆ ಹೇಗೆ? ಹೌದಾ? ನಿನ್ನೆ ರಾತ್ರಿ ಆ ಹುಡುಗ ಚೀರಿದ್ ಕೇಳಿಸ್ತಂತೆ. ರಾತ್ರಿ ಅವನಿಲ್ಲಿಗೆ ಬಂದಿದ್ನಾ? ನನಗೆ ಗೊತ್ತಿಲ್ಲ. ರತ್ನ, ಗಿರಿಯಪ್ಪನವರೇ, ನಿನ್ನೆ ರಾತ್ರಿ ಏನಾದರೂ ಅನಾಹುತ ಆಗ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ರಾತ್ರಿ 11 ಗಂಟೆ ಹೊತ್ತಿಗೆ ಏನೋ ಹೊರಗೆ ಶಬ್ದ ಆದಾಗೆ ಆಯಿತು. ನಾನು ಮೆಲ್ಲನೆ ಎದ್ದು ಬಂದು ಕಿಟಕಿಯಿಂದ ಇಣುಕಿದೆ. ಇಷ್ಟಾಗಲ ಬೆಳಕು ತನ್ನಷ್ಟಕ್ಕೆ ಚಲಿಸ್ತಾ ಇತ್ತು. ನಾನು ನೋಡ್ತಿದ್ದ ಹಾಗೆ ಮಾಯವಾಯಿತು. ಆಗಲೇ ನನಗೆ ಗೊತ್ತಾಯಿತು ಇದು ಭೂತ ಅಂತ. ನಾನು ದೀಪ ನಂದಿಸ್ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಕಿಟಕಿ ತೆರೆದು ನೋಡ್ತೇನೆ, ಅದೇ ಬೆಳಕು ನಿಮ್ಮ ಮನೆಯ ಮುಂದೆ ಚಲಿಸ್ತಾ ಇದೆ. ಇರಿ, ನೀನು ಹೋಗಮ್ಮ, ನಾವು ನೀರು ಹಾಕ್ತೇವೆ.
ನೀನ್ ಸ್ವಲ್ಪ ಕಾಫಿಗಿಡು. ರತ್ನ ಕೊಡಪ್ಪ. ಕೊಡು. ಬೇಡ. ಮತ್ತೆ ನಿನ್ನೆ ರಾತ್ರಿ ಯಾವಾಗಲೂ ಕೇಳುವ ಹಾಗೆ ಆ ಗಗ್ಗದ ಸ್ವರ ಕೇಳಿಸ್ತು. ಮತ್ತಾರೋ ಬಾವಿಗೆ ಬಿದ್ದ ಸದ್ದು ಕೇಳಿಸ್ತು. ಏನೆಲ್ಲ ವಿಚಿತ್ರವಾದ ಶಬ್ದಗಳು. ಜೊತೆಗೆ ಆ ಹುಡುಗ ಚೀರಿಕೊಂಡ ಧ್ವನಿ. ಇದನ್ನೆಲ್ಲ ಒಳಗೆ ಇದ್ಕೊಂಡು ಕೇಳಿಸ್ಕೊಂಡೆ. ಆಮೇಲೆ ನನಗೆ ನಿದ್ದೆ ಬಂದ್ಬಿಡ್ತು. ನಮ್ಮ ರುಕ್ಕು ಬಂದು ಕರೆದಾಗಲೇ ನನಗೆ ಎಚ್ಚರ ಆದ್ದು. ಆಮೇಲೆ ಕಿಟಕಿಯಿಂದ ನೋಡ್ತೇನೆ, ನಿಮ್ಮ ಬಚ್ಚಲು ಮನೆಗೆ ಬೆಂಕಿ ಬಿದ್ದು ಉರಿತಾ ಇದೆ. ಭಸ್ಮಾಗಿದೆ. ಬೇಡ, ನೀನ್ ಬರಬೇಡ, ನೀನ್ ಮನೆಗೆ ಹೋಗು. ನೋಡಿದ್ರಲ್ಲ, ನಿನ್ನೆ ನಾನು ಏನು ಹೇಳಿದ್ ನಿಮಗೆ? ಮಾಡಿದ್ದು ಅವನು, ಕೇಡು ನಿಮ್ಗೆ ಪಾಪ. ಅವನನ್ನು ಆ ಭೂತ ಸುಮ್ಮನೆ ಬಿಡುದಿಲ್ಲ. ಅವನದು ಆಗ್ಲೇ ತಲೆ ಹೊಡೆದಿರ್ಬೇಕು. ನಾನೀಗ ಸ್ವಲ್ಪ ಪೇಟೆಗೆ ಹೋಗುವ ಅಂತ ಹೊರಟದ್ದು. ಭೋಜಣ್ಣ, ನೀವು ಬರುದಿಲ್ವಾ? ಬರ್ತೇನೆ. ನಾನು ಇವ್ರಿಗೆ ಸ್ವಲ್ಪ ಸಹಾಯ ಮಾಡು ಅಂತ ಬಂದದ್ದು. ಹಾಗಾದ್ರೆ ನನಗೆ ಸಹ ಒಂದು ಕೊಟ್ಪಾನ ಕೊಡಿ. ಬೇಡ, ಎಲ್ಲ ನಂದಿ ಹೋಗಿದೆ, ಸಾಕಿನ್ನು. ನೀವು ಪೇಟೆಗೆ ಹೋಗಿ. ಆಯ್ತು. ಹಾ, ಇನ್ನೊಂದು ವಿಷಯ ನಡೆದು ಹೋಗಿದೆ. ಏನದು? ನಾವು ಮಾಡಿ ಕಟ್ಟಿ ತೆಂಗಿನಕಾಯಿ ಮಾಯವಾಗಿ ಹೋಗಿದೆ. ಹೌದಾ? ಓಹೋ, ಕೆಲಸ ಕೆಟ್ಟೋಯ್ತಲ್ಲ ಮನೇಲಿ. ಇದಕ್ಕೆ ನಾವು ತಂತ್ರಿಗಳ ಹತ್ರ ವಿಚಾರಿಸಬೇಕು. ಹೋಗೋಣವಾ? ಹೋಗೋಣ, ಇವತ್ತು ಸಂಜೆ ಹೋಗೋಣ. ನಮಸ್ಕಾರ ಕಮತಿ ಅವರಿಗೆ. ಹಂಗಾರಣ್ಣ, ಬನ್ನಿ. ಹೌದಾ ಮಾರ್ರೆ, ಆ ಕಮರ್ಟ್ ಮನೆಗೆ ಬೆಂಕಿ ಬಿತ್ತಂತಲ್ವಾ? ಮನೆಗಲ್ಲ, ಬಚ್ಚಲ್ ಮನೆಗೆ. ಅವನಿಗೆ ಹೊಡಿತಲ್ಲ ರಾತ್ರಿ ಭೂತ. ಹೌದಾ? ಅವನು ಸತ್ತೋದ್ನ? ಸತ್ತಿದ್ದಾನೋ ಬದುಕಿದ್ದಾನೋ ಅದು ಗೊತ್ತಿಲ್ಲ. ಅವನು ರಾತ್ರಿ ಆ ಬಚ್ಚಲ್ ಮನೆಯಲ್ಲೇ ಅಡಗಿರ್ಬೇಕು. ಅದಕ್ಕೆ ಆ ಬಚ್ಚಲ್ ಮನೆಯನ್ನು ಸುಟ್ಟು ರಾತ್ರಿ ಅವನಿಗೆ ಹೊಡಿತು ಭೂತ. ಅವನು ಅಡಗ್ಲಿಕ್ಕೆ ಅಲ್ಲಾಕ್ ಹೋಗಿದ್ದ ಮಾರ್ರೆ? ಅವನು ಹೋದದ್ದೆಂತದ್ದು, ಅದೇ ಅವನನ್ನು ಎಳ್ದದ್ದು. ಅಂತೂ ತೋರಿಸ್ಕೊಡ್ತಲ್ಲ, ಅವನ ಕತೆ ಮುಗ್ದಿರ್ಬೇಕು. ಛೇ, ಹುಡುಗ ಬುದ್ಧಿ ಸಾಯಬಾರ್ದು. ಅವನು ಬೊಮ್ಮ ಇರಿದವನಲ್ವಾ, ಅವನಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಗೊತ್ತು ಮಾಡಿದ್ದು, ಇನ್ನೊಮ್ಮೆ ಇಂಥ ಕೆಲಸ ಕೈ ಆಗದೆ ಇರ್ಲಿ ಅಂತ. ನಿನ್ನೆ ಸಂಜೆ ಮಾಸ್ಟರ್ ಸಿಕ್ಕಿದ್ರು. ನಾಳೆದಲ್ಲಿ ನಾನು ಅವನನ್ನ ಬೊಂಬಾಯಿ ಕಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ರಾತ್ರಿ ಹೀಗಾಗಬೇಕಾ? ಸಾಯ್ಲಿಲ್ಲ, ತಲೆಗೆ ಕೈಗೆ ಪೆಟ್ಟಾಗಿದೆ. ಡಾಕ್ಟರ್ ಸೂರ್ಯನಾರಾಯಣರ ದವಾಖಾನೆಯಲ್ಲಿದ್ದಾರೆ, ಬ್ಯಾಂಡೇಜ್ ಹಾಕ್ಸಿದ್ದಾರೆ. ಹಾಗಾದ್ರೂ ಸರಿ, ಯಾರಾದ್ರೂ ಸಾಯ್ಬಾರ್ದು. ಅಲ್ಲ, ನೀವು ಸಾಯ್ಬಾರ್ದು ಅಂದ್ರೆ ನೀವು ಹೇಳ್ದ ಹಾಗೆ ಆಗುತ್ತಾ ಕಮತಿ ಅವರೇ? ಭೂತಕ್ಕೆ ಅನ್ಯಾಯ ಮಾಡಿದ್ರೆ ಅದಕ್ಕೆ ಸರಿ ಕಣ್ಣಂತೆ ಅದು ಶಿಕ್ಷೆ ಕೊಡ್ತದೆ. ಬದುಕಿದ ಹಾಗಾದ್ರೆ. ಆದ್ರೆ ಇನ್ನೊಮ್ಮೆ ಆದ್ರೆ ತಂಟೆಗೆ ಹೋದ್ರೆ ಅವ ಉಳಿಲಿಕ್ಕಿಲ್ಲ. ಇನ್ಯಾಕೆ ಬರ್ಬೇಕು? ಅವನಿಗೇನು ಜೀವಭಾರವಾಗಿದೆಯಾ? ಇನ್ನು ನಾಳೆದಲ್ಲಿ ಅವನನ್ನು ಬೊಂಬಾಯಿಗೆ ಹೊರಟೋಗ್ತಾನಂತೆ. ಏನು ಕೊಡ್ಲಿ ಅಂಗಾರಣ್ಣಿಗೆ? ಹಂಗೊಂದು ಪ್ಲೇಟ್ ಬಿಸ್ಕುಟ ಮಡೆ ಕೊಡಿ. ಅಡ್ಡ ಬುಡಂಡ ಕಂಬರ್ತಾರ. ಲಕೋನ್ ಇವನು ಬೆಳಗ್ಗೆನೆ ಗಡಂಗಿ ಹೋಗಿ ಟೈಟ್ ಆಗಿ ಬಂದಿದ್ದಾನೆ. ಏನು ಮಾರಾಯ, ನಿನ್ನ ಭೂತ ಬಚ್ಚಲ ಮನೆಯನ್ನು ಸುಟ್ಟು ಹಾಕ್ತಂತಲ್ಲ ಅಂದಿನ ರಾತ್ರಿ? ಬಚ್ಚಲ ಮನೆ ಏನು? ಅದಕ್ಕೆ ಕೋಪ ಬಂದ್ರೆ ನರ ಮನಸ್ಸರನ್ನು ಸುಟ್ಟಾಕ್ತದೆ. ಖಲಾಸ್ ನೆತ್ತರ ಕಗದು ಪಾಡಕ್ಕ. ಇವನಿಗೆ ವಿಪರೀತ ಆಗಿದೆ. ಇವನನ್ನು ಎತ್ತಿ ಸ್ವಲ್ಪ ಒಳಗೆ ಮಲಗಿಸಿ. ಏನು ಬುಡ್ಲೆ ಬಾರಯ್ಯ ಬೇಗ. ಓ, ತಗೊಳ್ಳಿ, ಸ್ವಲ್ಪ ಟೀ ತಗೊಳ್ಳಿ.
ಥ್ಯಾಂಕ್ ಯು ವೆರಿ ಮಚ್. ಭೂತ ಬಿಡ್ಸೋಣ, ಅದಕ್ಕೆ 2 ದಿವಸ ಸಾಕು. ನೀವು ಹೇಳಿದ್ದೆಲ್ಲ ಕೇಳಿದ್ಮೇಲೆ ಇದ್ರ ಹಿಂದೆ ಯಾವುದೋ ಒಂದು ಗ್ಯಾಂಗ್ ಇದೆ ಅನ್ನೋದು ಸ್ಪಷ್ಟವಾಯಿತು. ಆ ಮನೆಗೆ ಒಕ್ಕಲ್ ಬಂದವ್ರನ್ನೆಲ್ಲ ಅವ್ರು ಹೆದರಿಸಿ ಓಡಿಸ್ತಿದ್ದಾರೆ. ಅಂದ್ರೆ ಅದರಿಂದ ಅವ್ರಿಗೇನಾದರೂ ಲಾಭ ಖಂಡಿತ ಇರಲೇಬೇಕು. ಅದನ್ನೆಲ್ಲ ನಾವು ಕಂಡುಹಿಡಿತೀವಿ. ಆ ಭೂತದ ವಿಷಯ ಇವನು ಪೇಪರ್ನಲ್ಲಿ ಒಂದು ಲೇಖನ ಬರೆದಿದ್ದ. ಅದನ್ನು ಓದಿ ಊರಿನಲ್ಲಿ ಕೆಲವು ಸಿಟ್ಟಾಗಿದ್ದಾರೆ. ಪೇಪರ್ ನೋಡ್ತೀರಾ? ಈ ಭೂತದ ಕತೆ ನಮ್ ಕಿವಿಗೂ ಅಲ್ಪ ಸ್ವಲ್ಪ ಬಿದ್ದಿದೆ. ಅಮಾವಾಸ್ಯೆ ರಾತ್ರಿಲಿ ಭೂತ ಕಾಣಿಸ್ಕೊಳ್ತದೆ ಅಂತಲೂ ನಮಗ್ ಗೊತ್ತು. ಆದ್ರೆ ಈ ಭೂತದಿಂದ ನಮಗ್ ತೊಂದರೆ ಆಯ್ತು ಅಂತ ಈವರೆಗೆ ಯಾರೂ ನಮಗ್ ಕಂಪ್ಲೇಂಟೇ ಮಾಡಿಲ್ಲ. ಯಾರಿಗಾದ್ರೂ ಆ ಭೂತ ತಂಟೆ ಮಾಡ್ತು ಅಂತ ಕಂಪ್ಲೇಂಟ್ ನಮಗ್ ಬಾರ್ದೆ ನಾವು ಅದ್ರ ತಂಟೆಗೆ ಹೋಗೋ ಆಗಿಲ್ಲ. ಇಲ್ಲಿವರೆಗೂ ಯಾರೋ ಅದ್ರ ತಂಟೆಗೆ ಹೋಗೋ ಧೈರ್ಯ ಮಾಡಿಲ್ಲ. ಐ ಆಮ್ ದ ಫಸ್ಟ್ ಮ್ಯಾನ್ ಟು ಕನ್ಫ್ರಂಟ್ ಇಟ್. ನಿಮಗೆ ಈ ಭೂತದ ಬಗ್ಗೆ ಆಸಕ್ತಿ ಹೇಗುಂಟಾಯ್ತು? ಆ ಭೂತದ ಮನೆಗೆ ಒಕ್ಕಲು ಬಂದಿರುವವರು ಇವನ ಪರಿಚಿತರು. ಮುಂಬೈ ಒಬ್ಬ ರಿಟೈರ್ಡ್ ಬ್ಯಾಂಕ್ ಕ್ಲಾರ್ಕ್ ತಮ್ಮ ಮಗಳ ಜೊತೆ ಬಂದು ಆ ಮನೆಯಲ್ಲಿ ವಾಸವಾಗಿದ್ದಾರೆ. ನನಗೆ ಆ ಭೂತದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಆ ಹಾಂಟೆಡ್ ಹೌಸ್ನ ನೋಡ್ಲೇಬೇಕು ಅಂತ ಅಲ್ಲಿಗೆ ಹೋದಾಗ ಅಲ್ಲಿ ನನ್ನ ಬಾಂಬೆ ಫ್ರೆಂಡ್ ಕ್ಲಾಸ್ಮೇಟ್ ಇದ್ರು. ಅವ್ರಿಗೂ ಮೊದಲು ಆ ಭೂತದ ಬಗ್ಗೆ ಹೆದರಿಕೆ ಇರಲಿಲ್ಲ. ಆದ್ರೆ ನಡೆದ ಒಂದೊಂದೇ ಘಟನೆಗಳು, ಹೆಡೆ ಬೀಳೋದು, ಅಡಿಗೆ ಮನೆಯಲ್ಲಿದ್ದು ವಸ್ತುಗಳು ಮಾಯ ಆಗೋದು, ಮನೆಯೊಳಗೆ ಯಾರ್ದೋ ಹೆಜ್ಜೆ ಗುರುತು, ಇದ್ದಕ್ಕಿದ್ದಾಗೊಂದು ಕರಿ ಬೆಕ್ಕು ಪ್ರತ್ಯಕ್ಷ ಆಗೋದು, ಇವನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೂ ಹೆದರಿಕೆ ಶುರುವಾಯಿತು. ವೇಟ್ ಎ ಮಿನಿಟ್. ಈ ಭಯ ಹುಟ್ಟಿಸೋ ಘಟನೆಗಳ ಡೀಟೇಲ್ಸ್ನ ಹೇಳಿ, ನಾನು ಸ್ವಲ್ಪ ನೋಟ್ ಮಾಡ್ಕೋತೀನಿ. ಶಿವಯ್ಯ ಸರ್, ಒಂದು ಪ್ಯಾಕ್ ಸಿಗರೇಟ್ ತರಿಸು. ಸರ್. ಶಿವಯ್ಯ ಸರ್, ಇವತ್ತು ರಾತ್ರಿ ನಿನ್ ಡ್ಯೂಟಿ ಭೂತ್ ಬಂಗ್ಲಾದಲ್ಲಿ. ಎಲ್ಲಿ ಸರ್? ಭೂತದ ಮನೆಯಲ್ಲಿ. ಗುಡ್ಡದ ಭೂತದ ಬಗ್ಗೆ ಕೇಳಿಲ್ವಾ? ಗುಡ್ಡದ ಭೂತ? ಕಮ್ಮೆರೊಟ್ಟು ಹಳೆ ಮನೆ ಗೊತ್ತು ಸರ್. ಸರ್, ಅಲ್ಲೇನಾಯ್ತು ಸರ್? ಅದನ್ನೇ ಕಂಡು ಹಿಡಿಬೇಕೀಗ ನಾವು, ಅಲ್ಲಿ ಏನಾಗ್ತಿದೆ ಅಂತ. ಮೊದಲು ಸಿಗರೇಟ್ ತರಿಸು. ಎಸ್ ಸರ್. ಸೀನಾ, ಸಾಹೇಬ್ರಿಗೆ ಒಂದು ಪ್ಯಾಕ್ ಸಿಗರೇಟು. ಹಾ, ಹೇಳಿ. ಡೀಟೇಲ್ಸ್ನ ನೋಟ್ ಮಾಡ್ಕೋತೀನಿ. ಕಮರೊಟ್ಟು ಹಳೆ ಮನೆಯಲ್ಲಿ ಭೂತದ ಉಪದ್ರ. ಹಾ, ನಾನು ಆ ಭೂತದ ಮನೆಗೆ ಹೋದಾಗ ಗಿರಿಯಪ್ಪನವ್ರ ಮಗಳು ರತ್ನ, ಅಂದ್ರೆ ನನ್ನ ಕ್ಲಾಸ್ಮೇಟ್, ಭೂತದ ಬಗ್ಗೆ ಮಾತಾಡಿದ್ರೆ ತೆಂಗಿನ ಮರದಿಂದ ಹೆಡೆ ಬೀಳುತ್ತೆ ಅಂದ್ಲು. ನಾನು ಚಪ್ಪಾಳೆ ತಟ್ಟಿ ಆ ಭೂತನ ಕೂಗಿದೆ. ತಕ್ಷಣ ಬಿತ್ತಲ್ಲ ಹೆಡೆ.